Introducing Phone 2. ಹಾಯ್ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಫೈನಲಿ ನನ್ನ ಹತ್ರ ಇದೆ ನಥಿಂಗ್ ಫೋನ್ 2. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಈ ಮೊಬೈಲ್ ನ ಯೂಸ್ ಮಾಡೋದಕ್ಕೆ. ಆಕ್ಚುಲಿ 2022 ಅಲ್ಲಿ ನಥಿಂಗ್ ಫೋನ್ 1 ಲಾಂಚ್ ಆದಾಗ ಮಾರ್ಕೆಟ್ ಅಲ್ಲಿ ಹವಾ ಕ್ರಿಯೇಟ್ ಮಾಡಿತ್ತು ಅಂಡ್ ವರ್ಲ್ಡ್ ವೈಡ್ ತುಂಬಾನೇ ಮೊಬೈಲ್ ಯೂನಿಟ್ ಸೇಲ್ ಆಗಿತ್ತು. ನಥಿಂಗ್ ಫೋನ್ 1 ನಲ್ಲಿ ಕೆಲವೊಂದು ಇಶ್ಯೂಸ್ ಇದೆ. ಆ ಇಶ್ಯೂಸ್ ನ ನಥಿಂಗ್ ಅವರು ರೆಕ್ಟಿಫೈ ಮಾಡಿಕೊಂಡು ಅಪ್ಗ್ರೇಡೆಡ್ ವರ್ಷನ್ ಆಗಿ ಈ ನಥಿಂಗ್ ಫೋನ್ 2 ನ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಿದ್ರು. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂ ನ ಶೇರ್ ಮಾಡ್ತೀನಿ. ಅಂಡ್ ನಾನಂತೂ ಸಿಕ್ಕಾಪಟ್ಟೆ ಈಗರಾಗಿ ವೇಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಈ ನಥಿಂಗ್ OS 2.0 ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ನಥಿಂಗ್ ಮೋರ್ ಇಂಟ್ರೆಸ್ಟಿಂಗ್. Phone 2 can go further with you. ಈ ನಥಿಂಗ್ ಫೋನ್ 2 ಬಂದು ನಮಗೆ 3 ವೇರಿಯಂಟ್ಸ್ ಅಲ್ಲಿ ಅವೈಲೇಬಲ್ ಇದೆ. 8GB ಅಂಡ್ 128GB. ಪ್ರೈಸ್ ಬಂದು ನಮಗೆ 44,999 ಇದೆ. ಇನ್ನು 12GB 256GB ಪ್ರೈಸ್ ಬಂದು ನಮಗೆ 49,999 ಇದೆ. ಇನ್ನು 12GB 512GB ಪ್ರೈಸ್ ಬಂದು ನಮಗೆ 54,999 ಇದೆ. ನಿಮ್ಮ ಹತ್ರ ಏನಾದರೂ ಆಕ್ಸಿಸ್ ಬ್ಯಾಂಕ್ ಕಾರ್ಡ್ ಇದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ನು ಈ ಮೊಬೈಲ್ ಬಂದು ನಮಗೆ 2 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಡಾರ್ಕ್ ಗ್ರೇ ಅಂಡ್ ವೈಟ್ ಕಲರ್. ಸೊ ಬನ್ನಿ ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಮೊಬೈಲ್ ಹೇಗಿದೆ ಅಂತ ನೋಡೋಣ. ನಾನು ಚೂಸ್ ಮಾಡಿದ ವೇರಿಯಂಟ್ ಬಂದು 8GB ಅಂಡ್ 128GB. ಕಲರ್ ಬಂದು ಡಾರ್ಕ್ ಗ್ರೇ ಕಲರ್. ಸೊ ಬನ್ನಿ ಬೇಗ ಈಗ ಅನ್ಬಾಕ್ಸಿಂಗ್ ಮಾಡೋಣ. ಈ ಸ್ಮಾರ್ಟ್ ಫೋನ್ ಹೇಗಿದೆ ಅಂತ ನೋಡೋಣ. ನಾನಂತೂ ಈ ನಥಿಂಗ್ ಫೋನ್ 2 ನೋಡೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಫಸ್ಟ್ ನಮ್ಗೆ ಇಲ್ಲೊಂದು ಆರೋ ಮಾರ್ಕ್ ಕೊಟ್ಟಿದ್ದಾರೆ. ಜಸ್ಟ್ ನಾವು ಅದನ್ನ ತರ ಪುಲ್ ಮಾಡ್ತಾ ಇದ್ರೆ ಸಾಕು ಈಸಿ ಆಗೋದು ಓಪನ್ ಆಗುತ್ತಂತೆ. ನೋಡಿ ಈ ತರ. ನೋಡಿ ಸಿಂಪಲ್ ಆಗಿ ಈಗ ನಮಗೆ ಈ ಪ್ಯಾಕೇಜ್ ಓಪನ್ ಆಯ್ತು. ಈಗ ಮೊಬೈಲ್ ಹೇಗಿದೆ ಅಂತ ನೋಡೋಣ. ವಾವ್, ನೋಡಿ ಪ್ಯಾಕೇಜಿಂಗ್ ಈ ತರ ಇದೆ. ಈಗ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಒಳ್ಳೆ ಬುಕ್ ತರ ಇದೆ. ಓಪನ್ ಮಾಡಿದ ತಕ್ಷಣ ಇಲ್ಲಿ ನಾವು ಮೊಬೈಲು, ಸಿಮ್ ಎಜೆಕ್ಟರ್, ಟೂಲ್ ಅಂಡ್ ಡಿಸೈನ್ ಬೈ ನಥಿಂಗ್ ಅಂತ ಒಂದು ಪ್ಯಾಕೇಜ್ ನ ನೋಡಬಹುದು. ಸೊ ಫಸ್ಟ್ ಈ ಸ್ಮಾಲ್ ಪ್ಯಾಕೇಜ್ ನ ನಾವು ನೋಡೋಣ. ಈ ಪ್ಯಾಕೇಜ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಸ್ಮಾಲ್ ಪುಟ್ಟದಾಗಿರೋ ಒಂದು ಡಾಕ್ಯುಮೆಂಟೇಶನ್ ನಾವು ನೋಡಬಹುದು. ಸಿಮ್ ಎಜೆಕ್ಟರ್ ಟೂಲ್ ಇದು ಕೂಡ ಅಷ್ಟೇ, ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ಟೈಪ್ ಸಿ ಕೇಬಲ್, ಇವನ್ ನಮಗೆ ಟೈಪ್ ಸಿ ಕೇಬಲ್ ಕೂಡ, USB ಟೈಪ್ ಸಿ ಕೇಬಲ್ ಕೂಡ ಸಿಕ್ಕಾಪಟ್ಟೆ ಟ್ರಾನ್ಸ್ಪರೆಂಟ್ ಆಗಿದೆ. ಎರಡು ಕಡೆ ನಾವು ನೋಡಬಹುದು. ವಾವ್, ನಮಗೆ ಪ್ರೊಟೆಕ್ಷನ್ ಶೀಟ್ ಕೊಟ್ಟಿದ್ದಾರೆ. ಜಸ್ಟ್ ಈಗ ನಾನು ಅದನ್ನ ಅನ್ರ್ಯಾಪ್ ಮಾಡ್ತೀನಿ. ವಾವ್, ಕ್ಲಾಸಿಕ್ ಆಗಿದೆ ಅಲ್ಲ, ಸೂಪರ್ ಆಗಿದೆ. ಮೊಬೈಲ್ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಸೊ ಬನ್ನಿ ಈಗ ಬೇಗ ಬೂಟ್ ಮಾಡೋಣ. ಈ ನಥಿಂಗ್ ಫೋನ್ ನಾನು ಬೂಟ್ ಮಾಡಿದ ತಕ್ಷಣ ನನ್ಗೊಂದು ಇಶ್ಯೂ ಕಾಣಿಸ್ತು. ಅದೇನು ಅಂದ್ರೆ, ಈ ಫೋನ್ ನೆಕ್ಸ್ಟ್ ಸೆಟಪ್ ಪ್ರೊಸೆಸ್ ಹೋಗ್ಬೇಕು ಅಂದ್ರೆ ನಾವು ಇದಕ್ಕೆ ಫಿಸಿಕಲ್ ಸಿಮ್ ನ ಇನ್ಸರ್ಟ್ ಮಾಡ್ಲೇಬೇಕು ಅಂತೆ. ನನ್ನ ಹತ್ರ ಏನೋ ಫಿಸಿಕಲ್ ಸಿಮ್ ಇದೆ, ಬಟ್ ಈ ಸಿಮ್ ಇರೋರ್ ಕತೆ ಹೇಗೆ? ನಿಮ್ಮ ಮೊಬೈಲ್ ನ ಇನ್ ಹ್ಯಾಂಡ್ ಫೀಲ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಮೊಬೈಲ್ ನ ಹೋಲ್ಡ್ ಮಾಡಿದ ತಕ್ಷಣ ಒಳ್ಳೆ ಪ್ರೀಮಿಯಂ ಮೊಬೈಲ್ ನ ಕ್ಯಾರಿ ಮಾಡ್ತಾ ಇದೀನಿ ಅಂತ ಅನಿಸ್ತು. ನಥಿಂಗ್ ಫೋನ್ 1 ನಲ್ಲಿ ನಮಗೆ ಡಿಸ್ಪ್ಲೇ ಬಂದು 6.55 ಇಂಚಸ್ ಕೊಟ್ಟಿದ್ರು. ಇದರಲ್ಲಿ ಡಿಸ್ಪ್ಲೇ ಬಂದು ನಮಗೆ 6.7 ಇಂಚಸ್ ಕೊಟ್ಟಿದ್ದಾರೆ. ಡಿಸ್ಪ್ಲೇ ದೊಡ್ಡದಾಯ್ತು ಅಂತಾನೆ ಹೇಳ್ಬೋದು. ನಥಿಂಗ್ ಫೋನ್ 1 ನಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ಕಲರ್ ಬಂದು ನಮಗೆ ಡಾರ್ಕ್ ಶೇಡ್ ಕೊಟ್ಟಿದ್ರು. ಇದರಲ್ಲಿ ನಮಗೆ ಲೈಟ್ ಶೇಡ್ ನ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಗ್ಲಾಸ್ ಫಿನಿಶ್ ಕೂಡ ಮೈನರ್ ಚೇಂಜಸ್ ನ ಮಾಡಿದ್ದಾರೆ ಅಷ್ಟೇ. ಈ ಕಾರ್ನರ್ಸ್ ಇದೆ ಅಲ್ಲ, ಅದ್ರಲ್ಲಿ ನಮಗೆ ಕರ್ವ್ ಫಿನಿಶ್ ನ ಕೊಟ್ಟಿದ್ದಾರೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ, ಮೊಬೈಲ್ ನ ಹೋಲ್ಡ್ ಮಾಡಿದಾಗ ಒಳ್ಳೆ ಗ್ರಿಪ್ ಸಿಗುತ್ತೆ. ಅಂಡ್ ಗ್ಲಿಫ್ ಇಂಟರ್ಫೇಸ್ ಅಲ್ಲೂ ಅಷ್ಟೇ ನಾವು ನಥಿಂಗ್ ಫೋನ್ 2 ಅಲ್ಲಿ ಏನು ಮೇಜರ್ ಚೇಂಜಸ್ ಏನು ಇಲ್ಲ, ಜಸ್ಟ್ ಮೈನರ್ ಚೇಂಜಸ್ ನ ಮಾತ್ರ ಮಾಡಿದ್ದಾರೆ. ಇಲ್ಲಿ ನಮಗೆ ಡಿಸೈನ್ ವೈಸ್ ಒಂದು ಸ್ವಲ್ಪ ಇಶ್ಯೂ ಅಂತ ಅನಿಸ್ತು. ಆಕ್ಚುಲಿ ಇವಾಗ ನಾವು ನಥಿಂಗ್ ಫೋನ್ 2 ನನ್ನೇ ಕ್ಯಾರಿ ಮಾಡ್ತಾ ಇರ್ತೀವಿ, ಬಟ್ ದೂರದಿಂದ ನೋಡೋರಿಗೆ ನಥಿಂಗ್ ಫೋನ್ ಅಂತ ಗೊತ್ತಾಗುತ್ತೆ, ಬಟ್ 1 or 2 ಅಂತ ಗೊತ್ತಾಗಲ್ಲ. ಅವರು 1 ಅಂತಾನೆ ಕನ್ಫ್ಯೂಸ್ ಆಗ್ತಾರೆ. ಹತ್ರ ಬಂದು ಅಬ್ಸರ್ವ್ ಮಾಡಿ ಆ ಲೈಟ್ ಕಲರ್ ಶೇಡ್ ಅಂಡ್ ಗ್ಲಿಫ್ ಇಂಟರ್ಫೇಸ್ ಚೇಂಜಸ್ ನ ನೋಡಿದಾಗ ಮಾತ್ರ ಅವ್ರಿಗೆ ಇದು ನಥಿಂಗ್ ಫೋನ್ 2 ಅಂತ ಅನ್ಸುತ್ತೆ. ಸೊ ನನ್ನ ಒಪಿನಿಯನ್ ಪ್ರಕಾರ ಅವ್ರು ಒಂದು ಸ್ವಲ್ಪ ಡಿಸೈನ್ ವೈಸ್ ಚೇಂಜ್ ಮಾಡಿದಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಇನ್ನು ಮೊಬೈಲ್ ನ ಓವರ್ ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ ಡಿಸ್ಪ್ಲೇ ಬಂದು 6.7 ಇಂಚಸ್ ಫುಲ್ HD ಪ್ಲಸ್ OLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಮೇಲೆ ನಾವು ಸ್ಪೀಕರ್ ಗ್ರಿಲ್ ನ ಅಬ್ಸರ್ವ್ ಮಾಡಬಹುದು. 32 MP ಸೆಲ್ಫಿ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಅಂಡ್ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ನಮಗೆ ಕೊಟ್ಟಿದ್ದಾರೆ. ತುಂಬಾನೇ ಎಫಿಷಿಯಂಟ್ ಆಗಿ ವರ್ಕ್ ಆಗ್ತಾ ಇದೆ. ಇನ್ನು ಸೈಡ್ ಫ್ರೇಮ್ ಬಂದು ನಮಗೆ ಕಂಪ್ಲೀಟ್ಲಿ ಮೆಟಲ್ ಫಿನಿಶ್ ನ ಕೊಟ್ಟಿದ್ದಾರೆ. ಆಂಟಿನ ಕಟ್ಸ್ ನ ಕೂಡ ನಾವು ಅಬ್ಸರ್ವ್ ಮಾಡಬಹುದು. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಕಂಪ್ಲೀಟ್ಲಿ ಗ್ಲಾಸ್ ಫಿನಿಶ್ ನ ಕೊಟ್ಟಿದ್ದಾರೆ. ಬೋತ್ ಫ್ರಂಟ್ ಅಂಡ್ ಬ್ಯಾಕ್ ಬಂದು ನಮಗೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ನ ಕೂಡ ಕೊಟ್ಟಿದ್ದಾರೆ. ಸೀರಿಯಸ್ಲಿ ತುಂಬಾನೇ ಸ್ಮಜಸ್ ಆಗ್ತಿದೆ ನಮಗೆ ಗ್ಲಾಸ್
ಕ್ಯಾಮ್ರಾಸ್ಗೆ ಅಂಡ್ ಪ್ರೊಟೆಕ್ಷನ್ ವೈಸ್ ಕೂಡ ಅಷ್ಟೇ ನೀವು ಒಂದು ಟ್ರಾನ್ಸ್ಪರೆಂಟ್ TPU ಕೇಸ್ ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಸೊ ದಟ್ ನೀವು ಆ ಗ್ಲಿಫ್ ಇಂಟರ್ಫೇಸ್ ನ ಕೂಡ ಮಿಸ್ ಆಗೋದಿಲ್ಲ. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ. ಬೋತ್ ಕ್ಯಾಮ್ರಾಸ್ ಬಂದು ನಮಗೆ 50 MP ಇದೆ ಅಂಡ್ ಒಂದು ಮೈಕ್ರೋಫೋನ್ ನ ಕೂಡ ನೋಡಬಹುದು. ಈ ಮೈಕ್ರೋಫೋನ್ ಬಂದು ನಮಗೆ ವಿಡಿಯೋ ರೆಕಾರ್ಡಿಂಗ್ ಪರ್ಪಸ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ಮೊಬೈಲ್ ನ ಪೋರ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ನ ಕೊಟ್ಟಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ನ ನೋಡಬಹುದು. ಇನ್ನೊಂದು ಸೈಡ್ ಅಲ್ಲಿ ವಾಲ್ಯೂಮ್ ಟಾಗ್ಲರ್ ನ ನೋಡಬಹುದು. ಕೆಳಗಡೆ ಬಂದು ನಮಗೆ ಸ್ಪೀಕರ್ ಗ್ರಿಲ್, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್, ಮೈಕ್ರೋಫೋನ್ ಹಾಗೆ ಸಿಮ್ ಟ್ರೇ ಕೊಟ್ಟಿದ್ದಾರೆ. ಸಿಮ್ ಟ್ರೇ ನೋಡೋದಕ್ಕೆ ಈ ತರ ಇದೆ. ಇದರಲ್ಲಿ ನಮಗೆ ನಾವು 5G ನ್ಯಾನೋ ಸಿಮ್ಸ್ ನ ಯೂಸ್ ಮಾಡ್ಕೋಬಹುದು. ಇನ್ನು ಮೊಬೈಲ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 6.7 ಇಂಚಸ್ ಫುಲ್ HD ಪ್ಲಸ್ OLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಇದರಿಂದ ನಮಗೆ ಡಿಸ್ಪ್ಲೇ ಎಲ್ಲ ಬಟ್ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಅಂಡ್ 240 ಹರ್ಟ್ಸ್ TSR ಕೂಡ ಇದೆ. ಇನ್ನು ಪೀಕ್ ಬ್ರೈಟ್ನೆಸ್ ಬಂದು ನಮಗೆ 1600 ನಿಟ್ಸ್ ಇದೆ ಅಂಡ್ ನಾರ್ಮಲ್ ಬ್ರೈಟ್ನೆಸ್ ಬಂದು ನಮಗೆ 1000 ನಿಟ್ಸ್ ಇದೆ. ಆಕ್ಚುಲಿ ನಥಿಂಗ್ ಫೋನ್ 1 ನಲ್ಲಿ ನಮಗೆ ಒಂದು ಸ್ವಲ್ಪ ಬ್ರೈಟ್ನೆಸ್ ಇಶ್ಯೂ ಇತ್ತು. ಅದನ್ನ ರೆಕ್ಟಿಫೈ ಕೂಡ ನಮಗೆ ಈ ಫೋನ್ 2 ಅಲ್ಲಿ ಮಾಡಿದ್ದಾರೆ. ಆರಾಮಾಗಿ ನಾವು ಈ ಫೋನ್ ಆಚೆ ಕೂಡ ಯೂಸ್ ಮಾಡಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂಡ್ ಬೋತ್ ಫ್ರಂಟ್ ಅಂಡ್ ಬ್ಯಾಕ್ ಕೂಡ ನಮಗೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನಮಗೆ LTPO ಡಿಸ್ಪ್ಲೇ ಇರೋದ್ರಿಂದ ರಿಫ್ರೆಶ್ ರೇಟ್ ಬಂದು ಡೈನಮಿಕ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ಫ್ರಮ್ 1 ಹರ್ಟ್ಸ್ ಟು 120 ಹರ್ಟ್ಸ್. ಸೊ ನಿಮ್ ಯೂಸೇಜ್ ತಕ್ಕಂತೆ ನೀವು ಯಾವ ಆಪ್ ನ ಯೂಸ್ ಮಾಡ್ತೀರಾ ಅದ್ರ ತಕ್ಕಂತೆ ನಮಗೆ ರಿಫ್ರೆಶ್ ರೇಟ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಅಂಡ್ ಇದ್ರಲ್ಲಿ ನಮಗೆ 10 ಬಿಟ್ ಪ್ಯಾನಲ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇದ್ರಲ್ಲಿ ನಮಗೆ HDR ಪ್ಲಸ್ ಕೂಡ ಇದೆ. ಇನ್ನು ನಥಿಂಗ್ ಫೋನ್ 2 ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಬಿಗ್ ಜಂಪ್ ಓವರ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 4nm ಚಿಪ್ಸೆಟ್ ನ ಕೊಟ್ಟಿದ್ದಾರೆ, ವಿಚ್ ಇಸ್ ಅ ಫಾಸ್ಟೆಸ್ಟ್ ಚಿಪ್ಸೆಟ್ ಅಂತಾನೆ ಹೇಳ್ಬೋದು. ವೆಲ್ ಆಪ್ಟಿಮೈಸ್ಡ್. ಇದರಲ್ಲಿ ನಮಗೆ ಆಯ್ತು ಸ್ಕೋರ್ ಬಂದು 29,63,411 ಬಂದಿದೆ, ವಿಚ್ ಇಸ್ ಅ ಡೀಸೆಂಟ್ ಬೆಂಚ್ ಮಾರ್ಕ್ ಅಂತಾನೆ ಹೇಳ್ಬೋದು. ಇನ್ನು ಇಂಟರ್ನಲ್ ಮೆಮೊರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ರ್ಯಾಮ್ ಬಂದು 12GB LPDDR5 ಕೊಟ್ಟಿದ್ದಾರೆ. ರಾಮ್ ಬಂದು ನಮಗೆ 512GB UFS 3.1 ಕೊಟ್ಟಿದ್ದಾರೆ. ಹೈಯೆಸ್ಟ್ ಸೆಟ್ಟಿಂಗ್ ಅಲ್ಲಿ ನಾನು ಗೇಮ್ಸ್ ಕೂಡ ಆಡಿದೆ, ಲೈಕ್ ಬ್ಯಾಟಲ್ ಗ್ರೌಂಡ್, ಆಸ್ಫಾಲ್ಟ್ ಎಲ್ಲ. ಸೀರಿಯಸ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನೀವೇನಾದ್ರೂ ಗೇಮ್ ಲವರ್ಸ್ ಆದ್ರೆ ಡೆಫಿನೆಟ್ಲಿ ಮೊಬೈಲ್ ನ ಇಷ್ಟಪಡ್ತೀರಾ. ಅಂಡ್ ಯಾವುದೇ ಒಂದು ಥರ್ಮಲ್ ಇಶ್ಯೂಸ್ ಆಗ್ಲಿ ಇರಲಿಲ್ಲ, ಫ್ರೇಮ್ ಡ್ರಾಪ್ ಇರಲಿಲ್ಲ, ಸಖತ್ತು ಸ್ಮೂತ್ ಆಗಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇದು ಒಂದು ಒಳ್ಳೆ ಗೇಮಿಂಗ್ ಮೊಬೈಲ್ ಅಂತಾನೆ ಹೇಳ್ಬೋದು. ಇನ್ನು ಮೊಬೈಲ್ ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಬ್ಯಾಟ್ರಿ ಕೂಡ ಈ ಸರಿ ಇನ್ಕ್ರೀಸ್ ಮಾಡಿದ್ದಾರೆ ಫಾರ್ 4700 mAh ಅಂಡ್ ಇದ್ರಲ್ಲಿ ನಮಗೆ 45 ವಾಟ್ಸ್ ಚಾರ್ಜಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಆಕ್ಚುಲಿ ನಮಗೆ ಬಾಕ್ಸ್ ಅಲ್ಲಿ ಎಲ್ಲೋ ಚಾರ್ಜಿಂಗ್ ಬ್ರಿಕ್ ನ ಕೊಟ್ಟಿಲ್ಲ, ಬಿಕಾಸ್ ಬಾಕ್ಸ್ ನೋಡೋದಕ್ಕೆ ತುಂಬಾನೇ ಚಿಕ್ಕದಾಗಿದೆ. ಸೊ ನೀವೇನಾದ್ರೂ ನಥಿಂಗ್ ಅವರ ಚಾರ್ಜಿಂಗ್ ಬ್ರಿಕ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ, ನೀವು ಬೇಕಂದ್ರೆ ಪರ್ಚೇಸ್ ಮಾಡಬಹುದು. ಅಂಡ್ ಇದು ಒಂದು ನಮಗೆ 15 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ನಥಿಂಗ್ ಫೋನ್ 2 ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ವರ್ಷನ್ 13 ಕೊಟ್ಟಿದ್ದಾರೆ. ದ ಮೋಸ್ಟ್ ಅವೈಟೆಡ್ UI ನಥಿಂಗ್ OS 2.0 ಇದರಲ್ಲಿ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಯೂಸರ್ ಇಂಟರ್ಫೇಸ್ ಅಂತೂ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು, ಸಖತ್ತು ಯೂಸರ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ಬೋದು. ಅಂಡ್ ಇದರಲ್ಲಿ ನಮಗೆ ಆಂಡ್ರಾಯ್ಡ್ ಅಂಡ್ ನಥಿಂಗ್ OS ಗೆ ಶಿಫ್ಟ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಹೋಮ್ ಸ್ಕ್ರೀನ್ ಅಲ್ಲಿ ನಾವು ತುಂಬಾನೇ ಚೇಂಜಸ್ ನೋಡಬಹುದು, ತುಂಬಾನೇ ವಿಜೆಟ್ಸ್ ನ ನಮಗೆ ಈ ಸರಿ ಹೋಮ್ ಸ್ಕ್ರೀನ್ ಅಲ್ಲಿ ಆಡ್ ಮಾಡಿದ್ದಾರೆ. ಅದಂತೂ ಸೀರಿಯಸ್ ಸಖತ್ತು ಕೂಲ್ ಆಗಿದೆ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಬ್ಲಾಕ್ ಅಂಡ್ ವೈಟ್ ಥೀಮ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ನೀವೇನಾದ್ರೂ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ನಮಗೆ ಕಲರ್ ಆಗಿ ಕಾಣಿಸುತ್ತೆ, ಬಿಕಾಸ್ ಅದಿನ್ನೂ ವೆಲ್ ಆಪ್ಟಿಮೈಸ್ಡ್ ಆಗಿಲ್ಲ. ಆಪ್ಟಿಮೈಸ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ಅದೆಲ್ಲೋ ಒಂದು ಸ್ವಲ್ಪ ಅನೋಯಿಂಗ್ ಅಂತ ಅನಿಸ್ತು. ಈ OS ಅಲ್ಲಿ ನಮಗೆ ಸ್ಮಾಲ್ ಥಿಂಗ್ಸ್ ಗೂ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಫೋಲ್ಡರ್ಸ್ ನ ಕೂಡ ಈಸಿಯಾಗಿ ಕಸ್ಟಮೈಸ್ ಮಾಡ್ಕೋಬಹುದು. ಲೈಕ್ ನಿಮಗೆ ಯಾವ ತರ ಲುಕ್ ಬೇಕು, ಶೇಪ್ ಬೇಕು, ಸೈಜ್ ಬೇಕು, ನಿಮ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ತಕ್ಕಂತೆ ನಾವು ಈ ಫೋಲ್ಡರ್ಸ್ ನ ನಾವು ಚೇಂಜ್ ಮಾಡ್ತಾ ಹೋಗಬಹುದು. ಆಕ್ಚುಲಿ ಈ ನಥಿಂಗ್ OS 2 ಫೀಚರ್ಸ್ ಬಗ್ಗೆ ನಾನು ಒಂದು ಸಪರೇಟ್ ವಿಡಿಯೋನೇ ಮಾಡ್ತೀನಿ, ಅದರಲ್ಲಿ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನು ಗ್ಲಿಫ್ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಆಕ್ಚುಲಿ ನಥಿಂಗ್ ಫೋನ್ 1 ನಲ್ಲಿ ನಮಗೆ ಸೆಂಟರ್ ಅಲ್ಲಿ ಸಿಂಗಲ್ ರಿಂಗ್ ಮಾತ್ರ ನೋಡಿದ್ವಿ. ಈ ಸರಿ ನಮಗೆ ಆ ರಿಂಗ್ ನೇ 6 ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಮಾಡಿದ್ದಾರೆ ಅಷ್ಟೇ. ಡಿಸೈನ್ ವೈಸ್ ಏನು ಮೇಜರ್ ಚೇಂಜಸ್ ಇಲ್ಲ, ಬಟ್ ನಾನಂತೂ ತುಂಬಾನೇ ಚೇಂಜಸ್ ಇರುತ್ತೆ ಗ್ಲಿಫ್ ಇಂಟರ್ಫೇಸ್ ಅಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಯ್ತು. ಬಟ್ ನಮಗೆ ಈ ಗ್ಲಿಫ್ ಇಂಟರ್ಫೇಸ್ ಅಲ್ಲಿ ಸ್ಮಾಲ್ ಫೀಚರ್ಸ್ ನ ಆಡ್ ಮಾಡಿದ್ದಾರೆ. ನಿಮ್ಗೆ ಏನಾದ್ರೂ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬರುತ್ತೆ ಅಂದ್ರೆ ಆ ಇಂಪಾರ್ಟೆಂಟ್ ನೋಟಿಫಿಕೇಶನ್ ನಾವು ಗ್ಲಿಫ್ ಲೈಟ್ ಅಸೈನ್ ಮಾಡಿದ್ರೆ ಸಾಕು, ನಾವು ಆ ನೋಟಿಫಿಕೇಶನ್ ನೋಡೋವರೆಗೂ ನಮಗೆ ಆ ಗ್ಲಿಫ್ ಲೈಟ್ ಆನ್ ಅಲ್ಲೇ ಇರುತ್ತೆ. ಅಂಡ್ ನೀವೇನಾದ್ರೂ ಝೊಮ್ಯಾಟೊ ಅಲ್ಲಿ ಫುಡ್ ಆರ್ಡರ್ ಮಾಡಿರ್ತೀರಾ, ನಾವು ಆರ್ಡರ್ ಪ್ರೋಗ್ರೆಸ್ ನ ಕೂಡ ಗ್ಲಿಫ್ ಲೈಟ್ ಅಲ್ಲೇ ನೋಡಬಹುದು. ಈವನ್ ನಮಗೆ ಚಾರ್ಜಿಂಗ್ ಪ್ರೋಗ್ರೆಸ್ ಕೂಡ ಎಷ್ಟಿದೆ ಅಂತ ಗ್ಲಿಫ್ ಲೈಟ್ ಅಲ್ಲೇ ನೋಡಬಹುದು. ಅಂಡ್ ನೀವೇನಾದ್ರೂ ವಾಲ್ಯೂಮ್ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತೀರಾ, ವಾಲ್ಯೂಮ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ನಮಗೆ ಗ್ಲಿಫ್ ಲೈಟ್ ಅಲ್ಲೇ ಈಸಿಯಾಗಿ ತೋರಿಸುತ್ತೆ. ಸಿಕ್ಕಾಪಟ್ಟೆ ಬಗ್ಸ್ ಇದೆ, ವೆರಿ ಸೂನ್ ಆ ಬಗ್ಸ್ ನ ರಿಸಲ್ವ್ ಮಾಡ್ತಾರೆ ಅಂತ ಅನ್ಕೊಳ್ತಾ ಇದೀನಿ. ಇನ್ನು ನಾವು ರಿಂಗ್ ಟೋನ್ಸ್ ನ ಕಂಪೋಸ್ ಕೂಡ ಮಾಡಬಹುದು. ಸೀರಿಯಸ್ಲಿ ದಿಸ್ ಇಸ್ ವೆರಿ ಅಡಿಕ್ಟಿವ್ ಅಂತಾನೆ ಹೇಳ್ಬೋದು. ನಾನು ತುಂಬಾನೇ ಮ್ಯೂಸಿಕ್ ನ ಕಂಪೋಸ್ ಮಾಡಿ ಸೇವ್ ಮಾಡ್ಕೊಂಡು ರಿಂಗ್ ಟೋನ್ ಕೂಡ ಸೆಟ್ ಮಾಡಿದೀನಿ, ತುಂಬಾನೇ ಚೆನ್ನಾಗಿದೆ. ಇನ್ನು ಮಲ್ಟಿಮೀಡಿಯಾ
ಬಗ್ಗೆ ಮಾತಾಡಬೇಕು ಅಂದ್ರೆ ಸ್ಪೀಕರ್ಸ್ ಆರ್ ನಾಟ್ ದಟ್ ಗ್ರೇಟ್ ಅಂತ ಹೇಳ್ಬೋದು, ಬಟ್ ಡಿಸ್ಪ್ಲೇ ಅಂತೂ ಸೀರಿಯಸ್ಲಿ ಕ್ರೇಜಿ ಆಗಿದೆ. ಮಲ್ಟಿಮೀಡಿಯಾ ಅಂತೂ ಫನ್ ಆಗಿರುತ್ತೆ, ನಿಮ್ ಫೇವ್ರೆಟ್ ಕಾಂಟೆಂಟ್ ನ ಆರಾಮಾಗಿ ವಾಚ್ ಮಾಡಬಹುದು. ವ್ಯೂಯಿಂಗ್ ಆಂಗಲ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದ್ರಲ್ಲಿ ನಮಗೆ 3.5mm ಜಾಕ್ ಇಲ್ಲ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ಬಂದು ಒಂದು 5G ಫೋನ್, ವೈಫೈ 6 ನ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಇದೆ, ಡ್ಯುಯಲ್ 4G ವೋಲ್ಟ್ ಇದೆ ಅಂಡ್ NFC ಕೂಡ ಸಪೋರ್ಟ್ ಮಾಡುತ್ತೆ. ಕ್ಯಾಮ್ರಾ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ. ಪ್ರೈಮರಿ ಕ್ಯಾಮ್ರಾ ಬಂದು ನಮಗೆ 50MP OIS ಸೋನಿ IMX 890 ಸೆನ್ಸರ್ಸ್ ನ ನೋಡಬಹುದು. ಅಲ್ಟ್ರಾ ವೈಡ್ ಬಂದು ನಮಗೆ 50MP ಸ್ಯಾಮ್ಸಂಗ್ JN1 ಸೆನ್ಸರ್ಸ್ ಇದೆ. ಈ ಬಜೆಟ್ ಗೆ ಆಕ್ಚುಲಿ ಅವರು ಟೆಲಿಫೋಟೋ ಲೆನ್ಸ್ ನೇ ಕೊಟ್ಟಿರಬಹುದಿತ್ತು. ಇನ್ನು ಫೋಟೋಸ್ ಅಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಕಲರ್ ಸ್ಯಾಚುರೇಷನ್ ಆಗಿರ್ಬೋದು, ಡೆಪ್ತ್ ಆಗಿರ್ಬೋದು, ಶಾರ್ಪ್ನೆಸ್ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಇನ್ನು ಪೋರ್ಟ್ರೇಟ್ ಮೋಡ್ ಅಲ್ಲಿ ಫೋಟೋಸ್ ಎಲ್ಲ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಸ್ಕಿನ್ ಟೋನ್ ಬಂದು ಅಪ್ ಟು ದ ಪಾಯಿಂಟ್ ಇದೆ ಅಂಡ್ ಬೊಕ್ಕೆ ಮೋಡ್ ಫೋಟೋಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಬಟ್ ಲೋ ಲೈಟ್ ಫೋಟೋಸ್ ಅಲ್ಲಿ ನಾವು ತುಂಬಾನೇ ನಾಯ್ಸ್ ನ ಕಾಣಿಸ್ಕೊಳ್ಳೋದನ್ನ ನೋಡಬಹುದು ಅಂಡ್ ಆವರೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಲೋ ಲೈಟ್ ಫೋಟೋಸ್ ಅಂಡ್ ಬ್ರೈಟ್ನೆಸ್ ಕೂಡ ಅಷ್ಟೊಂದೇನು ಇಲ್ಲ. ಇನ್ನ ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದ್ರೆ ಮೇಜರ್ ಚೇಂಜಸ್ ನ ನಾವು ಈ ಸೆಲ್ಫಿ ಕ್ಯಾಮ್ರಾ ಅಲ್ಲಿ ಅಬ್ಸರ್ವ್ ಮಾಡಬಹುದು. 16MP ಇಂದ 32MP ಗೆ ಅವರು ಅಪ್ಗ್ರೇಡ್ ಮಾಡಿದ್ದಾರೆ. ಸೆಲ್ಫಿ ಫೋಟೋಸ್ ಎಲ್ಲ ಸೀರಿಯಸ್ಲಿ ಕ್ರೇಜಿ ಆಗಿದೆ. ಫೋಟೋಸ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ. ಕಲರ್ ಸ್ಯಾಚುರೇಷನ್, ಶಾರ್ಪ್ನೆಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ನಾವು ವಿಡಿಯೋಗ್ರಫಿ ಬಗ್ಗೆ ಮಾತಾಡಬೇಕು ಅಂದ್ರೆ ರೇರ್ ಕ್ಯಾಮ್ರಾ ಅಲ್ಲಿ ನಮಗೆ ವಿಡಿಯೋಗ್ರಫಿ ಬಂದು 4K at 60fps ಅಲ್ಲಿ ರೆಕಾರ್ಡ್ ಮಾಡಬಹುದು. ಸೆಲ್ಫಿ ಕ್ಯಾಮ್ರಾ ಬಂದು ನಾವು 1080 at 30fps ಅಲ್ಲಿ ನಾವು ವಿಡಿಯೋನ ರೆಕಾರ್ಡ್ ಮಾಡಬಹುದು. ಬಟ್ ಸೀರಿಯಸ್ಲಿ ಸೆಲ್ಫಿ ಕ್ಯಾಮ್ರಾಗೆ 4K ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಇನ್ನು ಆಕ್ಷನ್ ಮೋಡ್ ನ ಕೂಡ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಲೋ ಮೋಷನ್ ಅಲ್ಲಿ ನಾವು 4K at 120fps ಅಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಬಹುದು. ಬ್ಯಾಕ್ ಸೈಡ್ ಬಂದು ನಾವು ವಿಡಿಯೋನ ರೆಕಾರ್ಡ್ ಮಾಡುವಾಗ ರೆಡ್ ಲೈಟ್ ಇಂಡಿಕೇಟರ್ ಬರುತ್ತೆ. ಇದಂತೂ ಸೀರಿಯಸ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಈ ಕ್ಯಾಮ್ರಾನ ಡೀಟೇಲ್ ಪರ್ಫಾರ್ಮೆನ್ಸ್ ಅಂಡ್ ಕಂಪ್ಯಾರಿಸನ್ ವಿಡಿಯೋ ಸೂನ್ ನಮ್ಮ ಚಾನೆಲ್ ಅಲ್ಲಿ ಬರುತ್ತೆ. ಓವರಾಲ್ ಆಗಿ ಈ ನಥಿಂಗ್ ಫೋನ್ 2 ನ ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ನನಗಂತೂ ಇದು ಓವರ್ ಪ್ರೈಸ್ ಅಂತಾನೆ ಅನಿಸ್ತು. ಪ್ರೊಸೆಸರ್ ಮತ್ತೆ UI ಬಿಟ್ರೆ ಮೇಜರ್ ಡಿಫ್ರೆನ್ಸ್ ಏನು ಇಲ್ಲ. ಸೇಮ್ ಓಲ್ಡ್ ಡಿಸೈನ್, ಸೇಮ್ ಓಲ್ಡ್ ಗ್ಲಿಫ್ ಇಂಟರ್ಫೇಸ್, ಬ್ಯಾಟ್ರಿಯಲ್ಲೂ ಅಷ್ಟೇ ಮೇಜರ್ ಚೇಂಜಸ್ ಇಲ್ಲ. ಕ್ಯಾಮ್ರಾ ಅಂತೂ ಆವರೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ಇನ್ನೂ ಬೆಟರ್ ಕ್ಯಾಮ್ರಾನೇ ಅವ್ರು ಕೊಡ್ಬೋದಿತ್ತು. ಬಟ್ ಕ್ಯಾಮ್ರಾ ವೈಸ್ ನಾನು ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗಿದ್ದೀನಿ ಅಂಡ್ ಎಸ್ಪೆಷಲಿ ಡಿಸೈನ್. ನಾವಿವಾಗ ನಥಿಂಗ್ ಫೋನ್ 2 ಪರ್ಚೇಸ್ ಮಾಡಿದ್ರು ದೂರದಿಂದ ನೋಡೋರಿಗೆ ಅದು ನಥಿಂಗ್ ಫೋನ್ 1 ತರನೇ ಅನ್ಸುತ್ತೆ, ಡಿಫ್ರೆನ್ಸ್ ಏನು ಅನ್ಸಲ್ಲ. ಸೊ ನನ್ನ ಸಜೆಷನ್ ಏನಂದ್ರೆ ನೀವೇನಾದ್ರೂ ನಥಿಂಗ್ ಫೋನ್ 1 ಯೂಸ್ ಮಾಡದೆ ಡೈರೆಕ್ಟ್ ಆಗಿ ನಥಿಂಗ್ ಫೋನ್ 2 ನ ಪರ್ಚೇಸ್ ಮಾಡ್ತೀನಿ ಅಂದ್ರೆ ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಪರ್ಚೇಸ್ ದಿಸ್. ನಿಮ್ಮ ಹತ್ರ ಏನಾದ್ರು ಆಲ್ರೆಡಿ ನಥಿಂಗ್ ಫೋನ್ 1 ಇದ್ದು 2 ನಾನು ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಾನು ಸಜೆಸ್ಟ್ ಮಾಡಲ್ಲ. ಇಟ್ಸ್ ವೇಸ್ಟ್ ಆಫ್ ಮನಿ. ಏನು ಮೇಜರ್ ಡಿಫ್ರೆನ್ಸಸ್ ಇಲ್ಲ. ಬಟ್ ಸೀರಿಯಸ್ಲಿ ನಾನಂತೂ ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ತುಂಬಾನೇ ಅವರು ಗ್ಲಿಫ್ ಇಂಟರ್ಫೇಸ್ ಅಲ್ಲಿ ಆಗಿರ್ಬೋದು, ಕ್ಯಾಮ್ರಾ ಅಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಅಂತ. ಬಟ್ ಸೀರಿಯಸ್ಲಿ ಏನು ಇಲ್ಲ. ಈ ಮೊಬೈಲ್ ನ ಅವರು ಅಂಡರ್ 40,000 ಅಲ್ಲಿ ಲಾಂಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಆಗ ಇದು ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದಿತ್ತು. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.